ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ಸೌಮ್ಯ. ನನಗೆ ಮದುವೆಯಾಗಿ 15 ವರ್ಷಗಳಾಗಿವೆ. ನನಗೆ 2 ಮಕ್ಕಳು ಇದ್ದಾರೆ. ಕುಟುಂಬ, ಜವಾಬ್ದಾರಿ, ದಿನನಿತ್ಯದ ಕೆಲಸಗಳ ನಡುವೆ ನನ್ನ ಜೀವನ ಸಾಗುತ್ತಿತ್ತು. 2ನೇ ಮಗುವಿನ ನಂತರ ನನ್ನ ಗಂಡ ರಮೇಶ್ ನನ್ನಿಂದ ಸ್ವಲ್ಪ ದೂರವಾಗತೊಡಗಿದರು. ಪ್ರೀತಿ ಮತ್ತು ಕಾಳಜಿ ಇದ್ದರೂ ಹೆಂಡತಿಗೆ ಬೇಕಾದ ಆತ್ಮೀಯತೆ ಕಡಿಮೆಯಾಯಿತು. ರಾತ್ರಿ ಅವರು ಮಕ್ಕಳ ಜೊತೆಯಲ್ಲೇ ಮಲಗುತ್ತಿದ್ದರು. ಆ ಕೊರತೆ ನನ್ನ ಮನಸ್ಸನ್ನು ಕಾಡುತ್ತಿತ್ತು. ಆ ಖಾಲಿತನ ನನ್ನೊಳಗೆ ಮೌನವಾಗಿ ಬೆಳೆಯುತ್ತಿತ್ತು. ಯಾರಿಗೂ ಹೇಳಲಾಗದ ಬೇಜಾರು, ಒಂಟಿತನ ನನ್ನ ದಿನಚರಿಯ ಭಾಗವಾಗಿತ್ತು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನನ್ನ ಮನಸ್ಸಿನ ನೋವನ್ನು ನಾನು ನನ್ನೊಳಗೇ ಮುಚ್ಚಿಟ್ಟುಕೊಂಡಿದ್ದೆ. ಒಂದು ದಿನ ಹಾಲು ಹಾಕುವ ಮಹೇಶ್ ಬೆಳಿಗ್ಗೆ ಬರಲಿಲ್ಲ. ಅದರಿಂದ ರಮೇಶ್ ಅಂಗಡಿಯಿಂದ ಹಾಲು ತಂದುಕೊಟ್ಟರು. ದಿನ ಎಂದಿನಂತೆ ಸಾಗಿತು. ಮಕ್ಕಳನ್ನು ಶಾಲೆಗೆ, ಗಂಡನನ್ನು ಕೆಲಸಕ್ಕೆ ಕಳಿಸಿ ನಾನು ಮನೆಯೊಳಗೆ ತೊಡಗಿಕೊಂಡೆ. ಮಧ್ಯಾಹ್ನ ಮಹೇಶ್ ಮನೆಗೆ ಬಂದು ಕ್ಷಮೆ ಕೇಳಿದರು. ನಾನು ಹೊರಗೆ ಬಂದು ಮಾತನಾಡಿದೆ. ಅವನ ಮಾತು, ನಡವಳಿಕೆಯಲ್ಲಿ ಯಾವುದೋ ಅಸಾಮಾನ್ಯತೆ ಕಂಡಿತು. ಅದನ್ನು ಅಷ್ಟಾಗಿ ಗಮನಿಸದೆ ನಾನು ಒಳಗೆ ಹೋದರೂ ಆ ಕ್ಷಣ ಮನಸ್ಸಿನಲ್ಲಿ ಉಳಿಯಿತು. ನಂತರ ಕನ್ನಡಿಯ ಮುಂದೆ ನಿಂತಾಗ ನನಗೆ ನನ್ನಲ್ಲೇ ಬದಲಾವಣೆ ಕಾಣಿಸಿತು. ಅಜಾಗರೂಕತೆಯಿಂದ ಉಂಟಾದ ಪರಿಸ್ಥಿತಿಗೆ ನನಗೆ ನಾಚಿಕೆ ಆಯಿತು. ಅದೇ ಕಾರಣಕ್ಕೆ ಮಹೇಶ್ ಅಷ್ಟು ಗಾಬರಿಯಾಗಿದ್ದಾನೆ ಎಂಬ ಅರ್ಥ ನನಗೆ ನಂತರ ತಿಳಿಯಿತು. ಆ ದಿನವೆಲ್ಲ ಅದೇ ಯೋಚನೆ ನನ್ನ ಮನಸ್ಸನ್ನು ಬಿಟ್ಟಿಲ್ಲ. ಮಾರನೇ ದಿನ ಬೆಳಿಗ್ಗೆ ಮಹೇಶ್ ಬಂದಾಗ ಸ್ವಲ್ಪ ಮುಜುಗರವಾಯಿತು. ಆದರೂ ಮಾತು, ನಗು ಸಹಜವಾಗಿ ಮುಂದುವರಿದವು. ಅದೆಲ್ಲ ಮೌನದ ಭಾವನೆಗಳೇ ಆಗಿದ್ದವು. ಕೆಲವು ದಿನಗಳು ಹೀಗೆಯೇ ಕಳೆಯಿತು. ಮಾತಿಲ್ಲದ ನಗು, ಅರ್ಥಪೂರ್ಣ ನೋಟಗಳು ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತಿದ್ದವು. ನಾನು ಕನ್ನಡಿಯಲ್ಲಿ ನನ್ನನ್ನೇ ನೋಡಿಕೊಂಡು ನನ್ನೊಳಗಿನ ಬದಲಾವಣೆಯನ್ನು ಗಮನಿಸುತ್ತಿದ್ದೆ. ನನ್ನೊಳಗೆ 2 ಮನಸ್ಸುಗಳು ಹೋರಾಡುತ್ತಿದ್ದವು. ಒಂದು, ಇದು ತಪ್ಪು ಎಂದು ಹೇಳುತ್ತಿತ್ತು. ಇನ್ನೊಂದು, ನನ್ನ ಭಾವನೆಗಳನ್ನು ಯಾರೂ ಅರ್ಥಮಾಡಿಕೊಂಡಿಲ್ಲ ಎಂಬ ನೋವನ್ನು ನೆನಪಿಸುತ್ತಿತ್ತು. ಆ ಗೊಂದಲದಲ್ಲಿ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ಧೈರ್ಯ ಮಾಡಿ ಮಹೇಶ್ ಬಳಿ ಬೆಣ್ಣೆ ತರಲು ಕೇಳಿದೆ. ಅವನು ಒಪ್ಪಿಕೊಂಡನು. ಮಧ್ಯಾಹ್ನ ಸಮಯ ಆಯ್ಕೆ ಮಾಡಿಕೊಂಡೆ, ಏಕೆಂದರೆ ಆ ಸಮಯದಲ್ಲಿ ಮನೆ ಖಾಲಿಯಾಗಿರುತ್ತದೆ ಎಂಬುದು ನನಗೆ ಗೊತ್ತಿತ್ತು. ಆದರೆ ಆ ದಿನ ಅವನು ತನ್ನ ಹೆಂಡತಿಯೊಂದಿಗೆ ಬಂದಾಗ ನನಗೆ ತುಂಬಾ ನಿರಾಸೆಯಾಯಿತು. ನನ್ನ ನಿರೀಕ್ಷೆ ಮಣ್ಣಾಯಿತು. ಆದರೂ ಹೊರಗೆ ತೋರಿಸದೆ ನಗುತ್ತಲೇ ಮಾತನಾಡಿದೆ. ಮಹೇಶ್ ಮುಖದಲ್ಲೂ ಬೇಜಾರಿನ ಛಾಯೆ ಸ್ಪಷ್ಟವಾಗಿತ್ತು. 1 ವಾರದ ನಂತರ ಮಧ್ಯಾಹ್ನ ಅವನು ಒಬ್ಬನೇ ಬಂದ. ನಾನು ಒಳಗೆ ಕರೆದೆ. ಮಾತುಕತೆ ಸರಳವಾಗಿಯೇ ಆರಂಭವಾಯಿತು. ಕಾಫಿ ಕೊಟ್ಟೆ. ಆ ಕ್ಷಣದಲ್ಲಿ ನಮ್ಮಿಬ್ಬರ ಮನಸ್ಸಿನಲ್ಲಿದ್ದ ಮಾತುಗಳು ಮೌನವಾಗಿ ಹೊರಬಂದವು. ಆ ದಿನ ನಾವು ನಮ್ಮ ಮನಸ್ಸಿನ ನೋವು, ಖಾಲಿತನ, ಅರ್ಥವಾಗದ ಭಾವನೆಗಳನ್ನು ಹಂಚಿಕೊಂಡೆವು. ನನ್ನ ಜೀವನದ ಕೊರತೆಗಳನ್ನು ಅವನು ಅರ್ಥಮಾಡಿಕೊಂಡನು. ನಾನು ಕೂಡ ಅವನ ಭಾವನೆಗಳನ್ನು ಗೌರವದಿಂದ ಕೇಳಿದೆ. ಅದರ ನಂತರ ಸಮಯ ಸಿಕ್ಕಾಗಲೆಲ್ಲ ನಾವು ಮಿತಿಯೊಳಗೆ ಅರ್ಥಪೂರ್ಣವಾಗಿ ಭೇಟಿಯಾಗುತ್ತಲೇ ಇದ್ದೆವು. ಇದು ನನ್ನ ಜೀವನದ ಒಂದು ತಿರುವಾಗಿತ್ತು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಇಂತಹ ಮನಸ್ಸಿಗೆ ತಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.